ಇವತ್ತಿನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ದೇವ್ರ ಪೂಜೆಯಿಂದ ಪ್ರಾರಂಭಿಸಬೇಕು ಅಂಥೇಳಿ ಪೂಜೆ ಮುಗಿಸ್ಕೊಂಡು ನಾನು ಕೆಲ್ಸಕ್ಕೆ ಹೊರಟೆ. ಇಲ್ಲಿಂದ ನಾನು ಕೆಲಸ ಮಾಡೋವಾಗ ನಡ್ಕೋತ ಹೋಗಬೇಕು ಫ್ರೆಂಡ್. ಅಲ್ಲಿ ಹೋಗೋಷ್ಟಿಗೆ ಸುಸ್ತಾಗುತ್ತೆ. ಬನ್ನಿ ನೋಡಿ, ಇದೇ ನಾನು ಕೆಲಸ ಮಾಡೋ ಆಫೀಸು. ಇದರಲ್ಲಿ ಇಲ್ಲೇ ನಾನು ಕೂತ್ಕೊಂಡು ಕೆಲಸ ಮಾಡೋದು. ನನ್ನ ಫೇವ್ರೆಟ್ ಕ್ಯಾಬಿನ್ ಇದು. ನಾನು ಇಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತೀನಿ. ಏನು ಮಾಡೋದು ಫ್ರೆಂಡ್, ಕೆಲಸ ಮಾಡಿಲ್ಲ ಅಂದರೆ ಅನಿವಾರ್ಯತೆ ಇಲ್ಲ. ಕೆಲಸದ್ದು ತುಂಬ ಮುಖ್ಯ ಅಲ್ವಾ. ಕೆಲಸ ಮಾಡಬೇಕು, ಇಲ್ಲಾಂದರೆ ಜೀವನ ನಡೆಸೋದು ತುಂಬ ಕಷ್ಟ ಆಗಿಬಿಡುತ್ತೆ. ಅದೇನೋ ಅಂತಾರಲ್ಲ ಗಾದೆ, ಹಂಗೆ ನೋಡಿ. ಇವ್ರು ನೋಡ್ತಾ ಇದ್ದಂಗೆ ಲಂಚ್ ಟೈಮ್ ಆಗೋಯ್ತು. ಬನ್ನಿ ಫ್ರೆಂಡ್, ಊಟ ಮಾಡೋಣ. ನಾನಿವತ್ತು ಊಟಕ್ಕೆ ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ದೆ, ಅದನ್ನೇ ತಿಂತಾಯಿದ್ದೀನಿ. ಊಟ ಮಾಡ್ತಾನೆ ಯಾವಾಗ ಟೈಮ್ ಆಯಿತೋ ಗೊತ್ತೇ ಆಗಿಲ್ಲ. 4 ಗಂಟೆ ಹಾಗೆ ಬಿಡ್ತು. ಟೀ ಕುಡಿತಾ ಇದ್ದೀನಿ. ಟೀ ಕುಡಿದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಮನಸ್ಸಿಗೆ. ಅದಾದಮೇಲೆ 1 ಅವರ್ ಕೆಲಸ ಮಾಡಿ ನಾನು ಮನೆಗೆ ಹೊರಟೆ. ಮನೆಗೆ ಹೋಗಕ್ಕೆ ರೆಡಿ ಆದೆ. ನೋಡಿ ಹೋಗ್ತಾ ಇದ್ದೀನಿ. ರೋಡಲ್ಲಿ ಹೋಗ್ತಾಯಿದ್ರೆ ಏನೋ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಅದರಲ್ಲೂ ಈ ಟ್ರಾಫಿಕ್ಕು, ಈ ಜನರ ಗಿಜಿಬಿಜಿ ನೋಡಿ. ಮನೆಗೆ ಬರೋಷ್ಟೇ ನನ್ನ ಮಗಳು ಖುಷಿಯಾಗಿ ಆಟ ಆಡ್ತಾಯಿದ್ಲು. ಅವಳನ್ನು ನೋಡಿದ ತಕ್ಷಣ ಎಲ್ಲ ಟೆನ್ಷನ್ ಹೋಗಿ ಮೈಂಡ್ ಒಂಥರ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಇವಳಿಗಿನ್ನೂ ಹೋಮ್ವರ್ಕ್ ಬೇರೆ ಮಾಡಿಸ್ಬೇಕು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.